ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಬೆಳಗ್ಗೆ 8 ಗಂಟೆ, 7:15 ಎದ್ದಿದ್ದೇನೆ. ಸುಮಾರು 7:15 ಎದ್ದಿದ್ದೇನೆ. ಎದ್ದು ಮುಖ ಎಲ್ಲ ನನ್ನ ಯಾವತ್ತಿನ ಕೆಲಸಗಳನ್ನೆಲ್ಲ ಮುಗಿಸಿ ಜೀರಿಗೆ ನೀರು ಮಾಡಿ ಕುಡಿಯುವ ಅಂತೇಳಿ ಜೀರಿಗೆ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದು ಅದರ ಬಿಸಿ ಹೋಗಲಿ ಆಮೇಲೆ ಕುಡಿಯುವ ಅಂತೇಳಿ ಇರುವಾಗ ಇದು ನೋಡು, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತಿನ ನನ್ನ ದಿನಚರಿ ಯಾವ ರೀತಿ ನಡೀತದೆ ಅಂತೇಳಿ ನಿಮಗೆ ತೋರಿಸುವ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆ ಹೊರಗಡೆ ತುಂಬ ಮಳೆ ನೋಡಿದ್ದೀರಲ್ಲ, ನಾನು ತೋರಿಸಿದ್ದೇನಲ್ಲ, ಅಡುಗೆಗೆ ಮಳೆ, ಹೊರಗಡೆ ಜೋರು ಮಳೆ ಇದೆ. ಮುಂಗಾರು ಮಳೆ ಶುರುವಾಗಿದೆ. ಗಾಳಿ ಇತ್ತು, ಮಳೆ ಎಲ್ಲ ಜೋರು. ಇಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. 29ನೇ ತಾರೀಕಿಗೆ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತದೆ. ಗೊತ್ತಿಲ್ಲ, ಈ ರೀತಿ ಮಳೆ ಕಂಟಿನ್ಯೂ ಆದರೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಬೇಗ ಶುರುವಾಗಿದೆ ಈ ಸಲ ಮುಂಗಾರು ಮಳೆ. ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೇನೆ, ಒಣಗ್ತಾ ಇಲ್ಲ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಇವತ್ತಿನ ನನ್ನ ದಿನಚರಿ ಯಾವ ರೀತಿ ನಡೀತದೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಸ್ಕೂಲಿಗೆ ಹೋಗ್ಲಿಕ್ಕಿದೆ. ಸ್ಕೂಲಿಗೆ ಹೋಗಿ ದೊಡ್ಡ ಮಗಳ ಬುಕ್ಸ್ ಎಲ್ಲ ತರಲಿಕ್ಕಿದೆ. ಬಟ್ಟೆ ಈ ರೀತಿ ಒಣಗಿಸಿದೆ. ಇಲ್ಲಿ ಕೂಡ ನೇತಾಡ್ತಾ ಉಂಟು ಬಟ್ಟೆಗಳೆಲ್ಲ. ಈಗ ನಿನ್ನೆ ನಾವು ಮಕ್ಕಳಿಗೆ ವಾಟರ್ ಬಾಟ್ಲೆಲ್ಲ ಬೇಕು ಅಂತೇಳಿ ಸ್ಪಾರಿಗೆ ಹೋಗಿದ್ದೆವು. ಅದರಿಗೆ ತೋರಿಸ್ತೇನೆ ಏನೇನು ಅಲ್ಲಿ ಹೋಗಿ ಏನೇನು ಬೈ ಮಾಡಿದ್ದೇನೆ. ಜಾಸ್ತಿ ಏನು ಬೈ ಮಾಡಲಿಲ್ಲ. ಒಂದು ಪೌಚ್ ಮಗಳಿಗೆ, ಇದು ಓಪನ್ ಮಾಡಲಿಲ್ಲ, ಅದು ಅವಳಿಗೆ ಇಷ್ಟ ಆಯಿತು. ಮಗಳಿಗೆ ಚಿಕ್ಕವಳದು ಪೌಚ್ ಒಂದು. ಆಮೇಲೆ ವಾಟರ್ ಬಾಟಲ್ ಒಂದು ಬೈ ಮಾಡಿದ್ವಿ, ಇದು ಚಿಕ್ಕವಳದ್ದು ಪೆಕ್ಸ್ಪೋರ್ದು. ಆಮೇಲೆ ಇದು ದೊಡ್ಡವಳದ್ದು ವಾಟರ್ ಬಾಟಲ್, ಇದು ಸಹ ಪೆಕ್ಸ್ಪೋರ್ದು ತಗೊಂಡದು. ಆಮೇಲೆ ಮಕ್ಕಳಿಗೆ ಇದು ಡ್ರಾಯಿಂಗ್ ಅಂದರೆ ಭಾರಿ ಇಷ್ಟ. ಹಾಗೆ ಅವರಿಗೆ ಈ ಬೋರ್ಡಲ್ಲಿ ಕೊಂಡು ಡ್ರಾ ಮಾಡಲಿಕ್ಕೆ ಬೋರ್ಡ್ ತಗೊಂಡಿದ್ದು, ಕ್ಯಾನ್ವಾಸ್ ಬೋರ್ಡ್ ಪ್ರೊಫೆಷ್ನಲ್ ಅಂತ ಕ್ಯಾನ್ವಾಸ್ ಅವ್ರದ್ದು. ಅದು ಎರಡು ತಗೊಂಡಿದ್ದೇವೆ, ಒಂದು ದೊಡ್ಡವಳಿಗೆ ಒಂದು ಚಿಕ್ಕವಳಿಗೆ. ಇಬ್ಬರಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ಇವಿಷ್ಟು ಬೈ ಮಾಡಿದೆವು. ಲಂಚ್ ಬ್ಯಾಗೆಲ್ಲ ಹಳೆ ಲಂಚ್ ಬ್ಯಾಗ್ ಇದೆ ಅದೇ. ಆಮೇಲೆ ಟಿಫಿನ್ ನಾನು ಆಲ್ರೆಡಿ ತುಂಬ ದಿನ ಮೊದಲೇ ಬೈ ಮಾಡಿದ್ದೇನೆ. ಟಿಫಿನ್ ಬಾಕ್ಸ್ ದೊಡ್ಡವಳಿಗೆ ಆಗಬೇಕು, ಅದು ಚಿಕ್ಕವಳಿಗೆ ಬೈ ಮಾಡಿದ್ದೇನೆ. ದೊಡ್ಡವಳಿಗೆ ಇನ್ನು ಬೈ ಮಾಡಬೇಕು. ಇಲ್ಲೇ ಹತ್ತಿರ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿ ಬೈ ಮಾಡುವ ಅಂತೇಳಿ. ಹಾಗೆ ಇಷ್ಟೇ ಮಾಡಿದ್ದು. ಅಲ್ಲಿ ಹೋಗಿರ್ಲಿಕ್ಕೆ ಅವಳು ಇಷ್ಟ ಆಗಲಿಲ್ಲ, ಬ್ಯಾಗ್ ಎಲ್ಲ ಮಗಳಿಗೆ ಇಷ್ಟ ಆಗಲಿಲ್ಲ. ಅವಳಿಗೆ ಇಷ್ಟ ಆದ ಬ್ಯಾಗ್, ಹಾಗೆ ಬ್ಯಾಗ್ ಬೈ ಮಾಡಲಿಲ್ಲ. ಚಿಕ್ಕವಳಿಗೆಲ್ಲ ಆಲ್ರೆಡಿ ಬೈ ಮಾಡಿ ಎಲ್ಲ ಆಗಿದೆ. ಇನ್ನು ಬುಕ್ಕಿಗೆ ಬೈಂಡ್ ಹಾಕಬೇಕು. ಬುಕ್ಸ್ ಎಲ್ಲ ಬಂದಿದೆ. ನೋಟ್ಸಿಗೆ ಬೈಂಡ್ ಹಾಕಲಿಕ್ಕಿಲ್ಲ, ಓನ್ಲಿ ಟೆಕ್ಸ್ಟ್ ಬುಕ್ಸಿಗೆ ಮಾತ್ರ ಬೈಂಡ್ ಹಾಕಲಿಕ್ಕೆ. ಅದೊಂದು ಬೈಂಡ್ ಹಾಕಲಿಕ್ಕಿದೆ. ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕಾಯಿತು. ಸೊ ಇನ್ನು ಅಮ್ಮಂದರಿಗೆ ಇನ್ನು ಇಷ್ಟು ದಿನ ಆರಾಮ, ಬೆಳಿಗ್ಗೆ ಎಲ್ಲ ಸ್ವಲ್ಪ ಲೇಟಾಗಿ ಎದ್ದರೂ ಸಹ ತೊಂದರೆ ಇಲ್ಲಾಗಿತ್ತು. ಇನ್ನು 29ರ ನಂತರ ಬೆಳಗ್ಗೆ ಬೇಗ ಏಳಬೇಕು. ಮೊದಲಿನ ನಮ್ಮ ರುಟೀನ್ ಎಲ್ಲ ಸ್ಟಾರ್ಟ್ ಆಗ್ತದೆ. ನಿದ್ದೆ ಎಲ್ಲ ಕಡಿಮೆ ಆಗ್ತದೆ, ನಮ್ಮದು ಕೆಲಸಗಳು ಜಾಸ್ತಿ ಆಗ್ತದೆ. ಸೊ ನೋಡುವ. ಬ್ರೌನ್ ರೈಸ್ ಕೇಕ್ಸ್ ಅಂತೇಳಿ ತಂದದ್ದು, ಅದು ಏನು ಅಂತೇಳಿ ನೋಡುವ ಅಂತೇಳಿ ಒಳಗೆ ಓಪನ್ ಮಾಡಿ ನೋಡಿದರೆ ಉಂಟಲ್ಲ, ನಾನು ಕೇಕ್ ಅಂತ ಗ್ರಹಿಸಿದ್ದು. ಇದು ಕುಚ್ಚಲಕ್ಕಿ ಅಕ್ಕಿದು ಕೇಕ್ ಅಂತೆ. ನೋಡುವಂತೇಳಿ ನೋಡಿದರೆ ಇದು ಹುರಿ ಅಕ್ಕಿ, ಮಂಡಕ್ಕಿ ಅಂತ ಹೇಳ್ತಾರಲ್ಲ, ಕುಚ್ಚಲಕ್ಕಿಯ ಮಂಡಕ್ಕಿ ಅಥವಾ ಹುರಿ ಅಕ್ಕಿ, ಅದು ತಂದದ್ದು. ಅಷ್ಟು ಬೇಡ, ಎಷ್ಟು ಅದಕ್ಕಿಂತ ಸ್ವಲ್ಪ ಇದಕ್ಕೆ ಹಾಕಿ ನನಗೆ. ಟೇಸ್ಟ್ ಮಗ ಯಮ್ಮಿ. ಇದು ನಾನು ಹೀಗೆ ನೋಡಿದ್ರೆ ಕ್ಯಾಮ್ರಲ್ಲಿ ಇಟ್ ಲುಕ್ಸ್ ಲೈಕ್ ಇಟ್ಸ್ ಮೆಲ್ಟೆಡ್ ಚೀಸ್. ಇದರ ಮೇಲೆ ಒಂದು ಹೇಳ್ತೇನೆ ಹೇಗೆ ಉಂಟು ಅಂತ. It's yummy. See, I got blood in my hand. So ಇದು beautiful. ಹೊದ್ದಲಿನ ಉಂಡೆ ಬರ್ತದಲ್ಲ, ಅದು ಬೆಲ್ಲ, ಅದು ಉಂಡೆ. ಇದಕ್ಕೆ ನಾವು ಸಕ್ಕರೆ ಮಿಲ್ಕ್ ಮೇಡ್ ಹಾಕಿ ತಿನ್ನೋದು. ಹಾಂ
ಅಷ್ಟೇ ವ್ಯತ್ಯಾಸ. ಚಪ್ಪೆಯು ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ, ಮಿಲ್ಕ್ ಮೇಡ್ ಹಾಕಿ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಕ್ಯಾಬೇಜ್ ಕೊಯ್ದಿಟ್ಟಿದ್ದೇನೆ, ಇದನ್ನೀಗ ಪಲ್ಯ ಮಾಡ್ತೇನೆ. ಎಣ್ಣೆ ಬಾಟಲ್ ಮಾಡಿಲ್ಲ, ಎಣ್ಣೆ ಹಾಕ್ಕೊಂಡೆ. ಇದನ್ನು ಓಪನ್ ಮಾಡೋದು ಹೇಗೆ ಗೊತ್ತಾ, ಇದನ್ನು ಹೀಗೆ ಮಾಡೋದು, ಹೀಗೆ ಕ್ಲೋಸ್. ಎಂತಪ್ಪ ಮಸಾಲೆ ಡಬ್ಬ, ಸಾಸಿವೆ ಹಾಕ್ಕೊಳ್ತೇನೆ. ಹೊಡಿಲಿ, ಬೆಳ್ಳುಳ್ಳಿ ಆಮೇಲೆ ಹಾಕ್ತೀನಿ, ಜಜ್ಜಿ ಹಾಕಲಿಲ್ಲ, ಕರಿಬೇವು ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಗುದ್ದುದನ್ನೊಂದು ತಗೊಳ್ಲಿಕ್ಕಿದೆ. ಬೆಳ್ಳುಳ್ಳಿ ಬಾಡ್ತಾ ಇದೆ. ಈಗ ಇದಕ್ಕೆ ಇದು ನೋಡಿ, ನಾನು ಬಸಳೆ ಸಾರು ಮಾಡಿದ್ದು, ಅದು ಉಂಟು ಸ್ವಲ್ಪ. 3 ಹಸಿಮೆಣಸು ಹಾಕ್ಕೊಂಡು ಎಲ್ಲ ಮಾಡ್ತೀನಿ. ಇದು ಕ್ಯಾಬೇಜ್ ಕಟ್ ಮಾಡಿದ್ರೆ ದೊಡ್ಡ ಪೀಸಲ್ಲಿ ತಕ್ಕಷ್ಟು. ಇದೀಗ ಬೆಂದ ಮೇಲೆ ಬಾಡಿ ಸ್ವಲ್ಪ ಆಗಿರ್ತದೆ. ಕೈಯಲ್ಲೇ ಉಪ್ಪೆಲ್ಲ ಹಾಕೋದು ನಾನು, ಅದಕ್ಕೋಸ್ಕರ ಸ್ಪೆಷಲಾಗಿ ಸ್ಪೂನೆಲ್ಲ ತಗೊಳ್ಳೋದಿಲ್ಲ. ಸ್ವಲ್ಪ ಅರಶಿನ ಹುಡಿ, ಕ್ಯಾಬೇಜ್ ಪಲ್ಯ ಒಳ್ಳೆ ಹಳದಿ ಹಳದಿದ್ರೆ ಚೆಂದ. ಮತ್ತು ಸ್ವಲ್ಪ ಮೆಣಸಿನ ಹುಡಿ ಹಾಕ್ತೇನೆ. ಹಸಿಮೆಣಸು ಹಾಕಿದ್ದೇನೆ, ಸ್ವಲ್ಪ ಹಾಕೋದು ಒಂದು ರುಚಿಗೆ. ಇಷ್ಟೇ. ಮತ್ತು ಇನ್ನು ಲಾಸ್ಟಿಗೆ ಬೆಂದ ಮೇಲೆ ತೆಂಗಿನಕಾಯಿ ತುರಿ ಹಾಕೋದು, ಅದು ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈಗ ಇದನ್ನು ಚಿಕ್ಕ ಉರಿಯಲ್ಲಿ ಬೇಯಿಸಬೇಕು ಕ್ಯಾಬೇಜ್ ಪಲ್ಯವನ್ನು. ಯಾಕಂದರೆ ಇದು ಆಲ್ರೆಡಿ ಇದರೊಳಗೆ ನೀರಿದೆ, ನೀರಿಂದ ತೆಗೆದು ಇದನ್ನು ಹಾಕಿದ್ದಲ್ಲ ಒಗ್ಗರಣೆಗೆ, ಹಾಗೆ ಅದರಲ್ಲೇ ನೀರಿದೆ. ಆ ನೀರು ಸಾಕು ಬೇಯಲಿಕ್ಕೆ. ಬೇಕಾದರೆ ಲಾಸ್ಟಿಗೆ ಹಾಕ್ಕೊಳ್ಬೋದು. ಇದೀಗ ಮುಚ್ಚಿ ಚಿಕ್ಕ ಉರಿಯಲ್ಲಿ ಬೇಯಿಸಿದಾಗ ಬೇಯ್ತದೆ, ನೀರೆಲ್ಲ ಬಿಡ್ತದೆ ಅದರಷ್ಟಕ್ಕೆ. ಅದು ಅದರಲ್ಲಿರುವ ನೀರೆಲ್ಲ ಬಿಡ್ತದೆ. ಚಿಕ್ಕ ಉರಿಯಲ್ಲಿ ಈಗ ಬೇಯಿಸಿ ಕ್ಯಾಬೇಜ್ ಪಲ್ಯ ಹಾಫ್ ಬೆಂತು, ಸ್ವಲ್ಪ ಬೇಯಿಸಿದೆ, ಸ್ವಲ್ಪ ಹಾಗೆ ಮುಚ್ಚಿದ್ದೇನೆ, ಹಾಗೆ ಬೇಯಿ ಎಂತಾಗಿದೆ ನೋಡುವ. ಓಹೋ, ಆಗಲೇ ಇದನ್ನು ಪುನಃ ಒಮ್ಮೆ ಇಡಬೇಕು. ಇದನ್ನು ಗಂಜಿ ನೋಡಿ ಬೇಯಲಿಲ್ಲ, ಇನ್ನೊಮ್ಮೆ ಬೇಯಬೇಕು. ಊಟ ಎಲ್ಲ ರೆಡಿ ಆಯಿತು. ಬಿಸಿ ಬಿಸಿ ಗಂಜಿ, ಬಿಸಿ ಗಂಜಿ. ಅಬ್ಬಾ ಹೊಗೆ, ಮೊಬೈಲ್ ಕ್ಯಾಮ್ರಕ್ಕೆ ಹೊಗೆ, ಅಷ್ಟು ಬಿಸಿ ಬಿಸಿ ಇದೆ ನೋಡಿ. ಮೊಸರು, ಅಲ್ಲಿ ಉಪ್ಪಿನಕಾಯಿ ಇದೆ. ಈಗ ಈ ಅನ್ನಕ್ಕೆ ಬಿಸಿ ಬಿಸಿಯಾದ ಕ್ಯಾಬೇಜ್ ಪಲ್ಯ ಹಾಕಿಕೊಳ್ತಾ ಇದ್ದೇನೆ. ಕ್ಯಾಬೇಜ್ ಪಲ್ಯ ನನಗೆ ಬೇಕಾ? ಕ್ಯಾಬೇಜ್ ಪಲ್ಯ ಚಿನ್ನ ಬೇಡ, ಮಗಳಿಗೆ ಬೇಡಂತೆ. ಬಸಳೆ ಸಾರು ನೋಡಿ, ಇವತ್ತಿನ ನನ್ನ ಊಟ. ಇದುವೇ ನನ್ನ ಮಧ್ಯಾಹ್ನದ ಊಟ. ಹೊರಗೆ ಜೋರು ಮಳೆ ಬರ್ತಾ ಇದೆ ನೋಡಿ, ಒಳಗೆ ಬಿಸಿ ಬಿಸಿ ಗಂಜಿ ಪಲ್ಯ ಊಟ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ.